ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ನನ್ಗೆ ಗಿಲ್ಲಿ, ಧನು ಎಲ್ಲ ಚೆನ್ನಾಗ್ ಆಡ್ತಾರೆ. ಧನು ಕಾಣಿಸ್ಕೊಂತಲೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅಷ್ಟೊಂದು ಕಾಣಿಸ್ತಿಲ್ಲ, ಬಟ್ ಗೇಮ್ ಅಲ್ಲೆಲ್ಲ ಚೆನ್ನಾಗ್ ಆಡ್ತಾರೆ. ಹಾ, ಹಾ. ಈಗ ಅಶ್ವಿನಿ ಗೌಡದ್ದು ಓವರ್ ಆಯ್ತು ಅಂತ ಎಲ್ಲಾ ಹೇಳ್ತಾ ಇದ್ದಾರೆ, ನಿಮ್ಗೆ ಏನನ್ಸುತ್ತೆ? ತುಂಬಾ ಓವರ್ ಆಯ್ತು. ರಕ್ಷಿತಾ ಬೆನ್ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು. ಸುದೀಪ್ ಮೊನ್ನೆ ನೆನ್ನೆ ಬೈದಿದ್ದು ತುಂಬಾ ಖುಷಿ ಆಯ್ತು. ಓಕೆ, ಹೇಳಿ ಅದೇ ಸುದೀಪ್ ಸರ್ ಬೈದಿ ತುಂಬಾ ಖುಷಿ ಆಯ್ತು. ಚೆನ್ನಾಗ್ ಆಡ್ತಾ ಅಶ್ವಿನಿ ಅವರ ಬೈದಿ ತುಂಬಾ ಖುಷಿ ಆಯ್ತು. ಈಗ ಇನ್ನೂ ಎಷ್ಟೋ ಜನ ಹೇಳ್ತಾ ಇರೋದು ಸುದೀಪ್ ಅಣ್ಣ ಇನ್ನೂ ಜೋರಾಗಿ ಬೈಬಹುದಾಗಿತ್ತು, ಯಾಕೆಂದ್ರೆ ಹುಚ್ಚ ವೆಂಕಟ್ ಅವ್ರನ್ನ ಸರಿಯಾಗಿ ಬೈದಾಕ್ಬಿಟ್ಟಿದ್ರು ಸುದೀಪ್ ಅವರು. ಅವ್ರು ಹುಚ್ಚ ವೆಂಕಟ್ ಅವ್ರು ಹೊಡೆದಿದ್ದಕ್ಕೆ ಬೈದ್ರು, ಬಟ್ ಇವ್ರು ಸುಮ್ನೆ ಮಾತಲ್ಲೆಲ್ಲ ಇರ್ತಾರಲ್ಲ ಅದಕ್ಕೆ ಸ್ವಲ್ಪ ಬೈದಿದ್ದಾರೆ ಅಷ್ಟೇ. ಅಂದ್ರೆ ಈಗ ನಿಮ್ ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾರೆ, ಗಿಲ್ಲಿ ಪರವಾಗಿ ಗಿಲ್ಲಿ ವಿರುದ್ಧವಾಗಿ ಅಮ್ಮ ಕಿರಿಕ್ ಮಾಡ್ತಾಳೆ ಅಂತ ಹೇಳಿ ಬೈದು ಸರಿ ಅಂತ ಇದ್ರು, ಅಥವಾ ಹಂಗೆಲ್ಲ ಏನಿಲ್ಲ. ಅವ್ರ ಪರ್ಸನಾಲಿಟಿ ಕ್ಯಾರೆಕ್ಟರ್ ಎಲ್ಲ ಗೊತ್ತಾಗುತ್ತೆ ಹೆಂಗಿದ್ದಾರೆ ಏನು ಅಂತ ಎಲ್ಲ. ಮತ್ತೆ ಇವತ್ತು ರಘು ಅವ್ರು ಬಂದಿದ್ದಾರೆ, ಹಾ ಒಂಥರ ಬಂದಿದ ತಕ್ಷಣ ಫೈರ್ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ. ನಿಮ್ಗೆ ಖುಷಿ ಆಗ್ತಾ ಇದೆಯಾ? ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಬಂದು ಈಗ ಅದು ಇದು ಅಂತೆಲ್ಲ ಮಾತಾಡಿದ್ರು, ಏನ್ ಆಲ್ಮೋಸ್ಟ್ ವೆಲ್ಕಮ್ ಬಂದವರೆಲ್ಲ ಸ್ಟಾರ್ಟಿಂಗ್ ಎಲ್ಲ ಹಿಂಗೆ ಆಡೋದು, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡೋಣ. ಈಗ ಅಶ್ವಿನಿ ಅವ್ರಿಗಂತೂ ಫುಲ್ ಟಾರ್ಗೆಟ್ ಮಾಡ್ಬಿಟ್ರು, ಗಿಲ್ಲಿ ಮತ್ತೆ ರಕ್ಷಿತಾಗ ಆಗ್ ಬೈತೀರಾ ಈಗ ಬೈತೀರಾ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹಂಗೆ ಹಿಂಗೆ ಅಂತ ಏಕವಚನದಲ್ಲೇ ಮಾತಾಡಿದ್ರು. ಏನು ಏನಿಲ್ಲ, ಕರೆಕ್ಟ್ ಆಗಿ ಮಾತಾಡಿದಾರೆ. ಅವ್ರು ಮಾಡಿದಕ್ಕೆ ಇವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಒಟ್ಟಾರೆ ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಫಸ್ಟ್ ಆತರ ಇರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ಅಂತ. ಅಷ್ಟೇ, ಸ್ಟಾರ್ಟಿಂಗ್ ಎಲ್ಲ ಬಂದಾಗೆಲ್ಲ ಹಿಂಗೆ ಆಡೋದು, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಅಕಸ್ಮಾತ್ ಈಗ ಪುಟಿ ನಿನಗೆ ಒಂದು ಅವಕಾಶ ಸಿಕ್ಕಿದ್ರೆ ಇದೇ ಚಾನ್ಸ್ ಅಲ್ಲಿ ಅದೇ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರಿದ್ರೆ ಏನ್ ಮಾಡ್ತಿದ್ದೆ? ಏನಿಲ್ಲ, ಹೇಳ್ತಿದ್ದೆ ಹಿಂಗಲ್ಲ ಹಿಂಗೆ ಅಂತ. ಹೇಳ್ತಿದ್ರಿ ಅದೇ ಈ ತರ ಎಲ್ಲ ಮಾಡ್ಬೇಡಿ, ನಿಮ್ ಕ್ಯಾರೆಕ್ಟರ್ ಹಾಳಾಗುತ್ತೆ, ಪರ್ಸನಾಲಿಟಿ ಎಲ್ಲ ಅದ್ ಹೆಂಗಿರುತ್ತೆ ಆಚೆ ಅನ್ಕೊಟ್ಟಾಗ ನೀವು ತುಂಬಾ ಡಿಫ್ರೆಂಟ್ ಆಗಿ ಆಡ್ತಿದ್ದೀರಾ ಅಂತ ಹೇಳ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಅಶ್ವಿನಿ ಗೌಡ ಅವ್ರಿಗೆ ಈ ಮುಖಾಂತರ? ಏನಿಲ್ಲ, ಇನ್ಮೇಲೆಲ್ಲ ಯಾರಿಗೂ ಟಾರ್ಗೆಟ್ ಮಾಡ್ಬೇಡಿ, ನಿಮ್ ಆಟ ನೀವ್ ಆಡಿ. ಏನ್ ಟಾರ್ಗೆಟ್ ಮಾಡ್ತಾರೆ? ಅವ್ರ ಆಟ ಅವ್ರು ಆಡ್ತಿದ್ರು, ಏನ್ ಟಾರ್ಗೆಟ್? ಅದೇ ಒಂಥರ ಚಿಕ್ಕ ಹುಡುಗಿ ಅನ್ನೋ ತರ ಇದ್ ಮಾಡಿ ಒಂಥರ ಜಾಸ್ತಿ ಕುಗ್ಸೋ ತರ ಎಲ್ಲ ಮಾತಾಡ್ತಾರೆ. ಅದಕ್ಕೆ ಯಾವ ಬರೀ ರಕ್ಷಿತನ ಜೊತೆ ಅಲ್ಲ, ಯಾವ ಜೊತೆ ಏನಾದ್ರು ಫಸ್ಟ್ ಕಾವ್ಯಂಗೆ ಎಲ್ಲ ಹಂಗೆ ಮಾತಾಡ್ತಿದ್ರು. ಅಷ್ಟೇ. ಈಗ ನಿಮ್ಗೆ ಗಿಲ್ಲಿ ಇಷ್ಟ ಅಂತ ಹೇಳಿ ಗಿಲ್ಲಿ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ ಅಂತ ಅವ್ರ ಮೇಲೆ ನೀವ್ ಹೇಳ್ತಾ ಇದೀರ ಅಷ್ಟೇ. ಹಂಗೆಲ್ಲ ಏನಿಲ್ಲ, ಅವ್ರಿಗೆ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂತ ಅಷ್ಟೇ. Character. ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾನೆ, ಕ್ಯಾರೆಕ್ಟರ್ ಇಷ್ಟ ಆಗಿದೆ. ಅವ್ನ ಆಚೆ ಹೆಂಗಿದಾನೆ ಒಳಗಡೆನೂ ಹಂಗೆ ಇದ್ದಾನೆ. ಯಾರು ಗೆಲ್ಬೇಕು ಬಿಗ್ ಬಾಸ್? ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಬೇಕು. ನೀವು ಗಿಲ್ಲಿ ಪಕ್ಕ ಪರವಾಗಿದ್ದೀರಿ ಅಷ್ಟೇ. ಹಂಗೆಲ್ಲ ರಾಶಿಕನ ಚೆನ್ನಾಗ್ ಆಡ್ತಾರೆ, ಅವ್ರು ಗೆದ್ರು ಪರವಾಗಿಲ್ಲ. ಚಿಕ್ಕವ್ರಿದ್ದೀರಿ, ದೊಡ್ಡವರ ಗಿಲ್ಲಿಗೆ ಮದುವೆ ಮಾಡ್ಬೋದು, ಇಬ್ರು ಗಿಲ್ಲಿ ತರನೇ ಇದ್ದೀರಿ. ಹಂಗೆಲ್ಲ ಏನಿಲ್ಲ ಬಿಡಿ. ಅಂದ್ರೆ ಗಿಲ್ಲಿ ಮೇಲೆ ಗಿಲ್ಲಿನೂ ಕೂಡ ಇನ್ನೊಂದ್ ವಿಚಾರ ಏನಪ್ಪಾ ಅಂದ್ರೆ ಗಿಲ್ಲಿನೂ ಕೂಡ ಇಲ್ಲಿ ಅವ್ರೇನೆ ಲೆಗ್ಗೇರಿ ಅವ್ರೆ ಅಂತ ಗೊತ್ತಾ ನಿಮ್ಗೆ? ಇದೇ ಏರಿಯಾದಲ್ಲೇ ಗೊತ್ತಾಯ್ತು, ಮೊನ್ನೆ ಹೇಳ್ತಾ ಇದ್ರು ಟಿವಿ. ಓಕೆ, ಖುಷಿ ಆಗುತ್ತೆ. ಯಾವತ್ತಾದ್ರೂ ರಿಯಲ್ ಆಗಿ ಭೇಟಿ ಆಗಿದ್ದೀರ ಅಂದ್ರೆ ಫೇಸ್ ಟು ಫೇಸ್ ಗಿಲ್ಲಿ ಅವ್ರನ್ನ? ಇದು ಸ್ಕೂಲಲ್ಲಿ ಪ್ರೋಗ್ರಾಮ್ ಬಂದಿದ್ರು, ಅವಾಗ ಇದಕ್ಕೆ ಹೋಗಿದ್ವಿ, ಅಲ್ಲಿ ನೋಡಿದ್ವಿ. ನಿಮ್ ಸ್ಕೂಲ್ ಅವ್ರೆ? ನಿಮ್ ಸ್ಕೂಲ್ಗೆ ನಮ್ ಸ್ಕೂಲ್ ಅಲ್ಲ, ನನ್ನ ತಮ್ಮನ ಸ್ಕೂಲ್ ಕಾಂಪಿಟೇಷನ್ ಇತ್ತು, ಅವಾಗ ಪ್ರೋಗ್ರಾಮಿಗೆ ಬಂದಿದ್ರು. ಪ್ರೋಗ್ರಾಮ್. ಓಕೆ, ಇನ್ನು ಕೆಲವರು ಹೇಳ್ತಾ ಇರೋ ಪ್ರಕಾರ ಗಿಲ್ಲಿ ಬಂದು ಈಗಾಗಲೇ 3-4 ಶೋ ನಲ್ಲಿ ಫೇಮಸ್ ಪಾಪ್ಯುಲರ್ ಆದಂತವನು, ಅವನ್ನ ಬಿಗ್ ಬಾಸ್ ನಲ್ಲಿ ಕರ್ಕೊಂಡಿದ್ದು ಸರಿನಾ? ಬಿಗ್ ಬಾಸ್ ಕರ್ಕೊಂಡಿರೋದು ಓನ್ಲಿ ಗಿಮಿಕ್ ಅಂತ ಹೇಳ್ತಾ ಇದ್ರು. ಹಂಗೆಲ್ಲ ಏನಿಲ್ಲ, ಎಲ್ಲಾರು ಕರ್ಕೊಂತಾರೆ, ಸೊ ಹಂಗೆ ಅವನು ಕರ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಇನ್ನು ಇವತ್ತು ರಿಷಾ ಅಂತ ಒಬ್ರು ಬಂದಿದ್ದಾರೆ ಮೈಸೂರಿಂದ, ಅಂದ್ರೆ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ. ಅವರು ಸೇಮ್ ಡಾಮ್ ಡೂಮ್ ಅಂತ ಇದಾರೆ. ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಕೇಳಿದಾಗ? ಏನಿಲ್ಲ, ಅದೇ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೆಲ್ಲ ಫಸ್ಟ್ ಎಲ್ಲ ಹಿಂಗೆ ಆಡೋದು, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗ್ತದೆ. ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಿನಗೆ ಕೊಟ್ರೆ ಅಲ್ಲಿ ಹೋಗಿ ಏನೇನ್ ಬದಲಾವಣೆ ಮಾಡ್ತೀಯಾ? ನಾನೇನಿಲ್ಲ, ಯಾರ್ಯಾರು ಹೆಂಗಿದಾರೆ ಅಂತ ಎಲ್ಲ ಗೊತ್ತಾಗುತ್ತೆ. ಈಗ ನೋಡಿದ್ಯಾ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂತ ಅನಿಸುತ್ತೆ ಹೇಳಿ. ಈಗ ಯಾರ್ಯಾರ ಮೇಲೆ ಏನೇನ್ ಟಾರ್ಗೆಟ್ ಮಾಡ್ತೀಯ, ಯಾರ್ಯಾರಿಗೆ ಏನೇನ್ ಬುದ್ಧಿ ಕಲಿಸ್ತೀಯ? ಟಾರ್ಗೆಟ್ ಎಲ್ಲ ಏನು ಮಾಡಲ್ಲ, ಜಸ್ಟ್ ಅವ್ರಿಗೆ ಹೇಳ್ತೀನಿ ಅಷ್ಟೇ, ಹಿಂಗಿದ್ದೀರಾ ಅಲ್ಲ. ನೀನ್ ಬರೀ ಹೇಳಿದ್ರೆ ಕೇಳೋಂತವ್ರ ಒಳಗಡೆ ನಿಂತಾರೆ, ಸಮಾಧಾನಕ್ಕೆ ಇಲ್ವೇ ಇಲ್ವಲ್ಲ ಜಾಗ. ಈಗ ಹೋಗ್ಲೇವ ಆಯ್ತೀಗ? ಅವ್ರಿಗಿನ್ನ ನಾವ್ ಚೆನ್ನಾಗ್ ಆಡ್ತೀವಿ ಅಷ್ಟೇ. ನೀವ್ ಚೆನ್ನಾಗ್ ಆಡ್ತೀವಿ, ನೀನು ಹೋದ್ಮೇಲೆ ನೀನು ಸ್ವಾರ್ಥಿ ಆಗ್ಬಿಟ್ಟು ಚೆನ್ನಾಗಿ. ಸ್ವಾರ್ಥಿ ಅಂದ್ರೆ ಗೆಲ್ಬೇಕಂದ್ರೆ ಸ್ವಾರ್ಥಿ ಆಗ್ಲೇಬೇಕಲ್ವಾ? ಈಗ ನಿನ್ ಪ್ರಕಾರ ನೆಕ್ಸ್ಟ್ ಸೀಸನ್ಗೆ ಯಾವ್ಯಾವ ತರ ಜನ ತಗೋಬೇಕು ಅಂತ ಒಂದ್ 5 ಜನ ಹೆಸರು ಹೇಳು, ಯಾವ ಕ್ಷೇತ್ರದಲ್ಲಿ ತಗೋಬೇಕು ಅಂತ ನಿನ್ಗೆ ಅನ್ಸಿರೋ ಪ್ರಕಾರ. ನಾರ್ಮಲ್ ಕಾಮಿಡಿ ಒಂದು, ಹೀರೋಯಿನ್, ಆಮೇಲೆ ವಿಲನ್ ಕ್ಯಾರೆಕ್ಟರ್ ಮಾಡೋದು, ಅವ್ರನ್ನೇ ತರ ತಗೋತಾ ಇರೋದು. ಮತ್ತೆ ನೀನೇನ್ ಸ್ಪೆಷಲ್ ಆಗಿರೋದು? ಮತ್ತೆ ರೀಲ್ಸ್ ಅಂದ್ರೆ ಆಚೆ ಎಲ್ಲ ಓಡಾಡ್ತಿರ್ತಾರಲ್ಲ, ರೀಲ್ಸ್ ಮಾಡ್ಕೊಂಡು ಅವ್ರು ನಾರ್ಮಲ್ ಪರ್ಸನ್ಸ್ ತರ ತಗೋಬೇಕು. ಈಗ ಅಕಸ್ಮಾತ್ ಏನಾದ್ರು ನಿಮ್ಮನ್ನ ಈಗ ಬಿಗ್ ಬಾಸ್ ಒಳಗಡೆ ಕಳಿಸ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ? ಫಸ್ಟ್ ಮಾತಾಡಕ್ ಬರ್ಬೇಕು. ಅಲ್ಲ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ? ಟ್ಯಾಲೆಂಟ್ ಇದೆ ಅಂತ ಅಂದ್ರೆ ಪ್ಲಾನ್ ಮಾಡ್ತೀನಿ, ಯಾರ ಗೇಮ್ಸ್ ಎಲ್ಲ ಚೆನ್ನಾಗ್ ಆಡ್ತೀನಿ. ಓಕೆ, ಸ್ಟ್ರಾಟಜಿ ಒಂದಾಯ್ತು. ಈಗ ಡ್ಯಾನ್ಸ್ ಮಾಡ್ಬೇಕಾಗತ್ತೆ, ಹಾಡ್ ಹೇಳ್ಬೇಕಾಗತ್ತೆ, ಕುಣಿಬೇಕಾಗತ್ತೆ.
ಕೆಲವು ಟೈಮ್ ಪಲ್ಟಿ ಹೊಡಿರಿ ಅಂತ ಅಂದ್ರೆ ಅಲ್ಲಿ ಟಾಸ್ಕ್ ಇತ್ತು ಅಂದ್ರೆ ಪಲ್ಟಿ ಆಟ ಹೊಡಿಬೇಕಾಗುತ್ತೆ ಆಡೋದು ಇರುತ್ತಲ್ಲ ಅದು ಎಂಡ್ ಆಫ್ ಮೂಮೆಂಟ್ ಎಲ್ಲಾ ತರದ್ದು ಆಕ್ಟಿವಿಟೀಸ್ ಇರುತ್ತೆ. ಸೊ ತಾವೀಗ ಅಕಸ್ಮಾತ್ ಈಗ ಒಂದು ಆಡ್ತೀರಾ ನೀವು, ಇಲ್ಲಿ ಆಡಿ ಅಂತಂದ್ರೆ ಯಾವ್ದಾದ್ರು ಒಂದು ಹಾಡು ಹೇಳ್ಬೋದಾ? ಹೇಳ್ಬಿಟ್ಟು ಈಗ ಅದ್ರಲ್ಲಿ ಏನಿಲ್ಲ. ಯಾವ್ದು ಹೇಳ್ತಿ ಹೇಳು, ನಿನ್ಗೆ ಯಾವ್ದು ಫೇವ್ರೇಟ್, ನಿಂಗೆ ಚೆನ್ನಾಗಿ ಯಾವ್ದು ಬರುತ್ತೆ ಹೇಳು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ, ಸಿಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಇದು ಗಿಲ್ಲಿಗೋಸ್ಕರ ಆಡಿದ್ರಾ? ಹಂಗೆಲ್ಲ ಏನಿಲ್ಲ, ನನಗೆ ಸಾಂಗ್ ಗೊತ್ತು, ಸಾಂಗ್ ಇಷ್ಟ, ಅದಕ್ಕೆ ಆಡ್ತೀನಿ. ಓಕೆ ಓಕೆ